ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಸೆಷನ್ನಲ್ಲಿ ಜೀವಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಜೀವಶಾಸ್ತ್ರ ಎಂದರೇನು? ಜೀವಶಾಸ್ತ್ರವು ಜೀವಿಗಳ ಮತ್ತು ಅವುಗಳ ಜೈವಿಕ ಕ್ರಿಯೆಗಳ ವಿಜ್ಞಾನ ಅಂತ ನಾವು ಜೀವಶಾಸ್ತ್ರವನ್ನು ಡಿಫೈನ್ ಮಾಡ್ತೇವೆ. ಜೀವಶಾಸ್ತ್ರ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಷಯ. ಈ ಜೀವಶಾಸ್ತ್ರವನ್ನು ಇಂಗ್ಲೀಷ್ನಲ್ಲೇ ಬಯೋಲಜಿ ಅಂತ ಕರೀತಾರೆ. ಈ ಜೀವಶಾಸ್ತ್ರವನ್ನು ನಾವು ಸಾಮಾನ್ಯವಾಗಿ ಎರಡು ಥರ ವಿಂಗಡಣೆಯನ್ನು ಮಾಡ್ತೀವಿ. ಒಂದು ಸಸ್ಯಶಾಸ್ತ್ರ, ಇನ್ನೊಂದಾಗಿ ಪ್ರಾಣಿಶಾಸ್ತ್ರ ಅಂತ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ನಾವು ಸಸ್ಯಗಳು ಮತ್ತು ಪ್ರಾಣಿಗಳನ್ನ ನೋಡ್ತೇವೆ. ನಾವು ಸಸ್ಯ ಮತ್ತು ಪ್ರಾಣಿಗಳನ್ನು ಮಾತ್ರ ಈ ಬಯಾಲಜಿ ಒಳಗೆ ಅಥವಾ ಈ ಜೀವಶಾಸ್ತ್ರದ ವಿಷಯದಲ್ಲಿ ಯಾಕೆ ಸ್ಟಡಿ ಮಾಡ್ತೀವಿ ಅಂತಂದರೆ, ಇವೆರಡಕ್ಕೂ ಜೀವ ಐತಿ. ಇನ್ನು ಉಳಿದವೆಲ್ಲವೂ ನಿರ್ಜೀವ, ಅವುಗಳಿಗೆ ಜೀವ ಇಲ್ಲ. ಜೀವ ಇರ್ತಕ್ಕಂತಹ ಜೀವಿಗಳು, ಜೀವ ಯಾವಕ್ಕಿರ್ತಾವಲ್ಲ ಅವುಗಳ ಬಗ್ಗೆ ಸ್ಟಡಿ ಮಾಡೋದೇ ಜೀವಶಾಸ್ತ್ರ. ತುಂಬ ಕಾಂಪ್ಲಿಕೇಟೆಡ್ ಆಗಿ ಅರ್ಥ ಮಾಡ್ಕೊಳ್ಳೋದು ಬೇಡ, ಓಕೆನಾ? ಈ ಜೀವಶಾಸ್ತ್ರ ಅಂತಂದರೆ ಯಾವುದಕ್ಕೆ ಜೀವ ಇದೆಯೋ ಅವುಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥದ್ದನ್ನು ಜೀವಶಾಸ್ತ್ರ ಅಂತ ಕರಿತೀವಿ. ಈ ಒಂದು ಇಮೇಜ್ನಲ್ಲಿ ಕಾಣಿಸ್ತೈತಿ. ಇಲ್ಲಿ ಇವೆಲ್ಲ ಥರನಾಗಿರ್ತಕ್ಕಂತಹ ಸಸ್ಯಗಳು, ಇಲ್ಲಿ ಪ್ರಾಣಿಗಳನ್ನ ನೀವು ನೋಡ್ತಾ ಇದ್ದೀರಿ. ಇವೆಲ್ಲವೂ ಕೂಡ ವೈಲ್ಡ್ ಅನಿಮಲ್ಸ್. ಇವುಗಳು ಕೂಡ ಈ ಜೀವಶಾಸ್ತ್ರ ಒಳಗೆ ಇನ್ಕ್ಲೂಡ್ ಆಗಿರ್ತವೆ. ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತಂತಂದರೆ, ಇವು ಜೀವಿಗಳು ಸಣ್ಣ ಸಣ್ಣ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಈ ಜೀವಿಗಳು ಸಣ್ಣ ಸಣ್ಣ ಜೀವಕೋಶಗಳು, ಈ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ನೀವು ನೋಡ್ತಾ ಇರುವಾಗ ಇಲ್ಲಿ ನೋಡ್ಬೋದು ಇವೆಲ್ಲವೂ ಕೂಡ ಜೀವಕೋಶಗಳು. ನೀವು ನೋಡ್ತಾ ಇರೋ ಹಾಗೆ ಇವೆಲ್ಲವೂ ಕೂಡ ಏನದವ್ರಿ? ಜೀವಕೋಶಗಳು. ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕತ್ತೈತಿ. ಜೀವಶಾಸ್ತ್ರ ಎಂದರೇನು? ಜೀವಶಾಸ್ತ್ರ, ಹೌದಾ? ಜೀವಶಾಸ್ತ್ರವು ಜೀವಿಗಳ ಮತ್ತು ಅವುಗಳ ಜೈವಿಕ ಕ್ರಿಯೆಗಳ ವಿಜ್ಞಾನ. ಹಂಗಂದ್ರೆ ಒಂದು ಜೀವಿ ಹತ್ತಿರ ಜೀವ ಐತಿ, ಅದು ಒಂದು ಜೀವಿ ಅಂತ ಅನ್ನಿಸ್ಕೊಳ್ಳಕ್ಕೆ ಅವುಗಳ ಹತ್ತಿರ ಇರಬೇಕಾಗಿರ್ತಕ್ಕಂತಹ ಗುಣಲಕ್ಷಣಗಳು ಯಾವ್ಯಾವು? ಅವುಗಳಲ್ಲಿ ಸಜೀವಿ ಮತ್ತು ನಿರ್ಜೀವಿಗಳಲ್ಲಿ ಇರ್ತಕ್ಕಂತಹ ವ್ಯತ್ಯಾಸ ಏನು? ಒಂದು ಜೀವಿಗೆ ಜೀವ ಐತಿ ಅಂತ ನಮಗೆ ಹೆಂಗೆ ಗೊತ್ತಾಗ್ತೈತಿ ಅಂತಂದರೆ, ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೆಲವೊಂದು ಗುಣಲಕ್ಷಣಗಳನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ಜೀವಿಗಳ ಬೆಳವಣಿಗೆಯನ್ನು ನಾವು ಹೆಂಗೆ ನೋಡ್ತೀವಿ ಅಂತಂದರೆ, ಎಲ್ಲ ಜೀವಿಗಳು ಬೆಳಿತೇವಿ. ಸಸ್ಯನೂ ಬೆಳಿತೈತಿ, ಪ್ರಾಣಿನೂ ಬೆಳಿತೈತಿ. ಹಂಗಂತ ಕಲ್ಲು ಮಣ್ಣು ಎಲ್ಲವೂ ಅವನು ಬೆಳಿತಾವಲ್ರಿ. ಸಸ್ಯನೂ ಬೆಳಿತೈತಿ, ಪ್ರಾಣಿನೂ ಬೆಳಿತೈತಿ, ಕಲ್ಲು ಮಣ್ಣು ನಿಸರ್ಗದಲ್ಲಿರ್ತಕ್ಕಂಥವು ಎಲ್ಲವೂ ಕೂಡ ಬೆಳಿತಾವಲ್ರಿ. ಎಲ್ಲವೂ ಕೂಡ ಸೈಜ್ನಲ್ಲಿ ಇನ್ಕ್ರೀಸ್ ಆಗ್ತಾವಲ್ಲ ಅನ್ನೋ ಹಾಗಿದ್ರೆ, ಇಲ್ಲಿ ಬೆಳವಣಿಗೆ ಅಂತ ಬಂದರೆ ಬೆಳವಣಿಗೆಯಲ್ಲಿ ಎರಡು ಥರ ಆಗಿರ್ತಕ್ಕಂಥ ಬೆಳವಣಿಗೆ. ಅದನ್ನು ನಾವು ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಗ್ರೋತ್ ಅಂತ ಕರಿತೀವಿ. ಪ್ರಾಣಿಗಳ ಒಳಗೆ ಆಗ್ತಕ್ಕಂತಹ ಬೆಳವಣಿಗೆಯನ್ನು ಕನ್ಸಿಡರ್ ಮಾಡಬೇಕು. ಎಲ್ಲ ಜೀವಿಗಳು ಬೆಳಿತವೆ. ಅವು ಯಾವ ಥರ ಬೆಳಿತಾವಂತಂದರೆ, ನಾವು ನೋಡ್ತೀವಿ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಬೆಳಿತಾವ್ರಿ. ಇನ್ನೊಂದು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಆ ಪ್ರಾಣಿಗಳು ಅಥವಾ ಆ ಜೀವಿಗಳು ಭಾಗವಹಿಸ್ತಕ್ಕಂಥದ್ದು. ಈ ಸಂತಾನೋತ್ಪತ್ತಿ ಅಂತಕ್ಕಂಥದ್ದನ್ನು ಫುಲ್ ಡಿಟೇಲ್ ಆಗಿ ಮುಂದಿನ ಕ್ಲಾಸ್ಗಳಲ್ಲೇ ನಾವು ಸ್ಟಡಿ ಮಾಡ್ತಕ್ಕಂಥದ್ದು. ಈ ಗ್ರೋತ್ ಬಗ್ಗೆನೂ ಈ ಬೆಳವಣಿಗೆ ಬಗ್ಗೆನೂ ಮುಂದಿನ ಕ್ಲಾಸ್ನಲ್ಲಿ ಸ್ಟಡಿ ಮಾಡ್ತಕ್ಕಂಥದ್ದು. ಈಗ ಈ ಪರಿಸರಕ್ಕೆ ಸ್ಪಂದಿಸುವ ಗುಣವನ್ನು ಹೊಂದಿರ್ತೈತಿ ಒಂದು ಜೀವಿ, ಓಕೆನಾ? ಮತ್ತೇನು? ಪ್ರತಿಕ್ರಿಯೆ ನೀಡುವ ಗುಣ. ಒಂದು ಜೀವಿ ಹತ್ರ ಪ್ರತಿಕ್ರಿಯೆ ನೀಡುವ ಗುಣನೂ ಇರ್ತೈತಿ. ಪ್ರತಿಕ್ರಿಯೆ ಅಂತಂದರೆ ರಿಯಾಕ್ಟ್ ಮಾಡ್ತೈತಿ, ಸ್ಪಂದಿಸ್ತೈತಿ.
ಇನ್ನೊಂದೇನಂತಂದರೆ ಚಯಾಪಚಯ ಕ್ರಿಯೆಗಳು ನಡೀತಿರ್ತಾವ್ರಿ. ಚಯಾಪಚಯ ಕ್ರಿಯೆಗಳು ಅಂತಂದರೆ ರಾಸಾಯನಿಕ ಬದಲಾವಣೆಗಳು ಒಂದು ಜೀವಿಯಲ್ಲಿ ಆಗ್ತಿತ್ತು ಅಂತಂದ್ರೆ ಅದು ಜೀವಂತಿಕೆಯ ಒಂದು ಲಕ್ಷಣ ಐತಿ ಅಂತ ನಮಗೆ ಗೊತ್ತಾಗ್ತೈತಿ. ಇನ್ನು ತದ್ರೂಪಿ ಜೀವಿಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯ, ಅವುಗಳನ್ನು ನಾವು ಕ್ಲೋನ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಒಂದು ಜೀವಿ ತನ್ನದೇ ಆಗಿರ್ತಕ್ಕಂತಹ ತದ್ರೂಪಿ ಜೀವಿಯನ್ನು ಉತ್ಪತ್ತಿ ಮಾಡ್ತಿತ್ತು ಅಂತಂತಂದ್ರೆ ಅದಕ್ಕೆ ಜೀವಂತ ಐತಿ ಅಂತಂದಂಗೆ. ಇನ್ನೊಂದು ಸ್ವಸಂಘಟನೆ ಅಂತ ಬರ್ತೈತಿ. ಇನ್ನೊಂದು ವಿಷಮ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಗುಣಗಳು, ಕ್ರಿಟಿಕಲ್ ಸಿಚುವೇಶನ್ಸ್. ವಿಷಮ ಪರಿಸ್ಥಿತಿ ಅಂತಂದ್ರೆ ಕ್ರಿಟಿಕಲ್ ಸಿಚುವೇಶನ್ಸ್ಗಳಂತ ನಾವು ಇಲ್ಲಿ ನೋಡ್ಬೋದು. ವಿಷಮ ಪರಿಸ್ಥಿತಿಗೆ ಹೊಂದಿಕೊಳ್ತಕ್ಕಂತಹ ಗುಣಗಳು. ಇನ್ನು ಈ ಜೀವಕೋಶವನ್ನು ನಾವು ಸ್ಟಡಿ ಮಾಡಬೇಕು ಅಂತಂತಂದರೆ ಸೂಕ್ಷ್ಮ ದರ್ಶಕದ ಸಹಾಯ ಬೇಕು. ಯಾಕೆ ನಮಗೆ ಮೈಕ್ರೋಸ್ಕೋಪ್ ಬೇಕು, ಯಾಕೆ ನಮಗೆ ಸೂಕ್ಷ್ಮ ದರ್ಶಕ ಬೇಕು ಅಂತಂದರೆ ಮನುಷ್ಯನಲ್ಲಿ ಇರ್ತಕ್ಕಂತಹ ಜೀವಕೋಶಗಳು ಅಥವಾ ಪ್ರಾಣಿಗಳಲ್ಲಿ ಇರ್ತಕ್ಕಂತಹ ಜೀವಕೋಶಗಳು ಅಥವಾ ಜೀವಿಗಳಲ್ಲಿ ಇರ್ತಕ್ಕಂತಹ ಜೀವಕೋಶಗಳು ಕಣ್ಣಿಗೆ ಕಾಣಂಗಿಲ್ರಿ. ಇವು ಕಣ್ಣಿಗೆ ಕಾಣದೇ ಇರುವುದರಿಂದ ಇವುಗಳ ಗಾತ್ರ, ಆಕಾರ, ವಿಕಾರಗಳನ್ನು ನಾವು ಸ್ಟಡಿ ಮಾಡಬೇಕು ಅಂತಂದರೆ ನಾವು ಮೈಕ್ರೋಸ್ಕೋಪ್ನ ನಾವು ಯೂಸ್ ಮಾಡಬೇಕು. ಹಾಗಾಗಿಯೇ ಇವುಗಳನ್ನು ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಆಗಲಿ ಅಂತಲೇ ನಮಗೆ ಮೈಕ್ರೋಸ್ಕೋಪ್ಗಳನ್ನು ಇನ್ವೆನ್ಷನ್ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಜೀವಕೋಶಗಳ ಅಧ್ಯಯನ ಮಾಡಬೇಕು ಅಂತಂದರೆ ಈ ಸಂಯುಕ್ತ ಸೂಕ್ಷ್ಮ ದರ್ಶಕಗಳ ಸಹಾಯದಿಂದ ನಾವು ಅವುಗಳ ಅಧ್ಯಯನವನ್ನು ಮಾಡ್ತೀವಿ. ಈ ಸೂಕ್ಷ್ಮ ದರ್ಶಕಗಳು ಸಾಮಾನ್ಯವಾಗಿ ನಮಗೆ 2 ವಿಧಗಳಲ್ಲಿ ಕಂಡುಬರ್ತವೆ. ಒಂದು ಸರಳ ಸೂಕ್ಷ್ಮದರ್ಶಕ, ಮತ್ತೊಂದು ಸಂಯುಕ್ತ ಸೂಕ್ಷ್ಮದರ್ಶಕ. ಸರಳ ಮತ್ತು ಸಂಯುಕ್ತ ಸೂಕ್ಷ್ಮದರ್ಶಕಗಳಲ್ಲಿ ಇರತಕ್ಕಂತಹ ವ್ಯತ್ಯಾಸ ಏನದ ರೀ? ಸರಳ ಸೂಕ್ಷ್ಮದರ್ಶಕದಲ್ಲಿ ಒಂದು ಮಸೂರವನ್ನು ಮಾತ್ರ ಯೂಸ್ ಮಾಡ್ತೀವಿ. ಆದರೆ ಇದಕ್ಕೆ ಸಂಯುಕ್ತ ಅಂತಂತಂದರೆ ಒಂದಕ್ಕಿಂತ ಹೆಚ್ಚು. ಇದು ನಿಮಗೆ ಕಾಣಿಸ್ತಿರೋ ಹಾಗೆ ಇದು ನಿಮಗೆ 8ನೇ ತರಗತಿಯ ಸೈನ್ಸ್ ಬುಕ್ನಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರ. ಎಕ್ಸಾಮ್ಗೆ ಕೇಳಿದರೂ ಕೂಡ ಈ ಒಂದು ಚಿತ್ರದಲ್ಲಿರ್ತಕ್ಕಂತಹ ಭಾಗಗಳನ್ನು ಕೇಳ್ತಾರೆ. ಸೂಕ್ಷ್ಮದರ್ಶಕದ ಭಾಗಗಳಿಗೆ ಏನಂತ ಕರೀತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಹೆಚ್ಚಿನ ರೆಸಲ್ಯೂಷನನ್ನು ಹೊಂದಿರ್ತೈತಿ. 2 ಆಯಾಮದ ಚಿತ್ರವನ್ನು ಒದಗಿಸುವ 2 ಸೆಟ್ ಲೆನ್ಸ್ಗಳನ್ನು ಈ ಸಂಯುಕ್ತ ಸೂಕ್ಷ್ಮದರ್ಶಕ ಹೊಂದಿರ್ತೈತಿ. ನೋಡಿ, ಇಲ್ಲಿವರೆಗೆ ನಾವು ಏನೋ ಸ್ಟಡಿ ಮಾಡಿದ್ವಿ. ಜೀವಶಾಸ್ತ್ರ ಎಂದರೇನು, ಜೀವಶಾಸ್ತ್ರದಲ್ಲಿ ಎಷ್ಟು ಟೈಪ್ಸ್ಗಳು ಇರ್ತವೆ, ಈ ಜೀವಿಗಳು ಜೀವಕೋಶದಿಂದ ಮಾಡಲ್ಪಟ್ಟಿರ್ತವೆ. ಒಂದು ಜೀವಿಗೆ ಜೀವ ಐತಿ ಅಂತ ತಿಳ್ಕೋಬೇಕು ಅಂತಂದರೆ ಅದರಲ್ಲಿ ಇರ್ತಕ್ಕಂತಹ ಪಾಯಿಂಟ್ಸ್ಗಳು ಯಾವ್ಯಾವು? ಬೆಳವಣಿಗೆ ಆಗಿರ್ಬೋದು, ಸಂತಾನೋತ್ಪತ್ತಿ, ಪರಿಸರಕ್ಕೆ ಸ್ಪಂದಿಸುವ ಗುಣ ಮತ್ತು ಪ್ರತಿಕ್ರಿಯೆ ನೀಡುವ ಗುಣ, ಚಯಾಪಚಯ, ತದ್ರೂಪಿ ಜೀವಿಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯ, ಸ್ವಸಂಘಟನೆ, ವಿಷಮ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಗುಣ, ಇವೆಲ್ಲವೂ ಕೂಡ ಇರ್ತವೆ. ಹಾಗಂತ ಈ ಜೀವಶಾಸ್ತ್ರದಲ್ಲಿ ಪ್ರಾಣಿಶಾಸ್ತ್ರ ಮತ್ತು ಸಸ್ಯಶಾಸ್ತ್ರ ಅಂತ ಅಷ್ಟೇ ಟೈಪ್ಸ್ ಅದಾವೇನ್ರಿ? ಇಲ್ಲ. ಈ ಜೀವಶಾಸ್ತ್ರದಲ್ಲಿ ಇವುಗಳ ಆಧಾರವಾಗಿಟ್ಟುಕೊಂಡು ಇವುಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಹಲವಾರು ಟೈಪ್ಸ್ಗಳು ಇಲ್ಲಿ ಬಯಾಲಜಿಯಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅಂತ ತಗೊಂಡ್ರೆ ಎಕಾಲಜಿ, ಪರಿಸರ ವಿಜ್ಞಾನ ಅಂತಂದರೆ ಪ್ರಾಣಿಗಳು ಈ ಪರಿಸರಕ್ಕೆ ಹೊಂದಿಕೊಂಡು ಹೆಂಗೆ ಬದುಕ್ತವೆ, ಪ್ರಾಣಿ ಮತ್ತು ಈ ಪರಿಸರಕ್ಕೆ ನಡುವೆ ಇರತಕ್ಕಂತಹ ಸಂಬಂಧಗಳ ಬಗ್ಗೆ ಸ್ಟಡಿ ಮಾಡುವುದು ಪರಿಸರ ವಿಜ್ಞಾನ ಮತ್ತು ಬಾಟ್ನಿ. ಮತ್ತೊಂದು ಸೂಕ್ಷ್ಮ ಜೀವ ವಿಜ್ಞಾನ, ಅವುಗಳನ್ನು ಇಂಗ್ಲೀಷ್ನಲ್ಲಿ ಮೈಕ್ರೋಬಯಾಲಜಿ ಅಂತ ಕರಿತೀವಿ. ಇನ್ನೊಂದು ಜೀವ ರಸಾಯನಶಾಸ್ತ್ರ ಆಗಿರ್ಬೋದು, ಅಥವಾ ಜೈವಿಕ ಭೌತಶಾಸ್ತ್ರ ಆಗಿರ್ಬೋದು, ಸಾಗರ ಜೀವಶಾಸ್ತ್ರ ಆಗಿರ್ಬೋದು, ಆಸ್ಟ್ರೋಬಯಾಲಜಿ ಆಗಿರ್ಬೋದು, ಬಯೋಟೆಕ್ನಾಲಜಿ ಆಗಿರ್ಬೋದು, ಬಯೋಕೆಮಿಸ್ಟ್ರಿ ಆಗಿರ್ಬೋದು, ಅಥವಾ ಈ ಶರೀರ ವಿಜ್ಞಾನ ಆಗಿರ್ಬೋದು, ಶರೀರಶಾಸ್ತ್ರ ಆಗಿರ್ಬೋದು, ವಿಕಾಸ, ಆಣ್ವಿಕ ಜೀವಶಾಸ್ತ್ರ, ಮೈಕಾಲಜಿ, ಪರಾವಲಂಬಿ ಶಾಸ್ತ್ರ, ವೈರಾಲಜಿ, ಜೈವಿಕ ಇಂಜಿನಿಯರಿಂಗ್, ರೋಗ ನಿರೋಧಕ ಶಾಸ್ತ್ರ,
ಏರೋಬಯಾಲಜಿ, ಜೆನೆಟಿಕ್ಸ್, ಕೋಶ ಜೀವಶಾಸ್ತ್ರ, ಸೈಟಾಲಜಿ ಅಂತ ಹಲವಾರು ಟೈಪ್ಸ್ಗಳನ್ನು ನಾವು ಈ ಜೀವಶಾಸ್ತ್ರದಲ್ಲಿ ನೋಡ್ತೀವಿ. ಪ್ರಮುಖವಾಗಿ 2 ಟೈಪ್ಸ್ಗಳನ್ನು ನೋಡ್ತೀವಿ ಅಂತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಸೆಷನ್ನಲ್ಲಿ ಇಷ್ಟು ಸಾಕು. ಮುಂದೆ ಸೆಲ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.